ಅದೇ ಅವಾಗ ನೋಡ್ತಾ ಇದ್ದೆ ನಾನು. ಯಾವ ಚಾನಲ್? ಸಂಘದ ವತಿಯಿಂದ ನಾವಿವತ್ತು ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡಬೇಕು ಅಂತ ಯೋಜನೆ ಮಾಡಿದ್ವಿ. ಈ ಸಂದರ್ಭದಲ್ಲಿ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಈ ಹಿಂದೆ ಮಹಿಳೆಯರ ಸಬಲೀಕರಣ ಮತ್ತು ಮಹಿಳೆಯರಿಗೆ ಸಂಘಟನೆ ಮಾಡುವ ಉದ್ದೇಶದಿಂದ ಒಂದು ಪಂಚಶ್ರೀ ಮಹಿಳಾ ಜಾಗೃತಿ ಪ್ರತಿಷ್ಠಾಪನೆ ಮಾಡಿದರು. ಈ ಹಿಂದೆ ಸಣ್ಣದಾಗಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಿದ್ರು. ಅದಕ್ಕೆ ಪ್ರಪ್ರಥಮವಾಗಿ ಯಾರು ಈ ಕಾರ್ಯಕ್ರಮನ ಆಯೋಜನೆ ಮಾಡ್ತೀವಿ ಅಂತ ಹೇಳಿದಾಗ ನಾವು ಬಂಗಾರಪೇಟೆ ಒಕ್ಕಲಿಗರ ಸಂಘದಿಂದ ಮಾಡ್ತೀವಿ ಅಂತೇಳಿ ನಾವು ಮತ್ತು ಅವರ ಸಹಯೋಗದಲ್ಲಿ ಈ ಒಂದು ಸಂಕ್ರಾಂತಿ ಉತ್ಸವನ ಮಾಡಿದ್ವಿ. ಸಂಕ್ರಾಂತಿ ಉತ್ಸವ ಅನ್ನೋದು ಇಡೀ ಜಗತ್ತಿಗೆ ಸಂಕ್ರಮಣ ಅಂದರೆ ಏನು, ಒಂದು ಹೊಸ ಬೆಳಕನ್ನು ಕೊಡೋದು, ಏನು ನಾವು ಬೆಳೆದಿರೋಂಥ ಉತ್ಪನ್ನಗಳನ್ನ ಇಟ್ಟು ನಾವು ಸಂತೋಷಪಟ್ಟು ನಮ್ಮ ಜೊತೆಗಿರುವಂಥ ಹಸು ಮತ್ತು ಎತ್ತು ಇಂಥದನ್ನೆಲ್ಲ ಗೌರವಿಸಿ ನಾವು ಸಂಭ್ರಮಿಸೋ ದಿನ ಆಗಿರುತ್ತೆ. ಒಂದು ಹೊಸ ಹುರುಪು ಬರೋದು ಸಹಜ ಇರುತ್ತೆ. ಆದ್ದರಿಂದ ನಾವು ಈ ಸಾರಿ ಬಂಗಾರಪೇಟೆಗೆ ಈ ಒಂದು ಸಂಕ್ರಮಣ ಉತ್ಸವ ಅಂದರೆ ಸಂಕ್ರಾಂತಿ ಉತ್ಸವನ ಆಚರಣೆ ಮಾಡ್ತೀವಿ. ಇದೇ ಸಂದರ್ಭದಲ್ಲಿ ನಾವು ಯಾಕೆ ಈ ಒಂದು ಉತ್ಸವನ ಮಾಡಿ ರಾಗಿ ಇದೆಲ್ಲನ ಇದು ಮಾಡಿದೆ ಅಂದರೆ, ಆದಿಚುಂಚನಗಿರಿ ಮಠದಿಂದ ಸುಮಾರು 1 ಲಕ್ಷಕ್ಕೂ ಅಧಿಕವಾಗಿ ಮಕ್ಕಳಿಗೆ ಉಚಿತವಾಗಿ ಮಧ್ಯಾಹ್ನದ ಊಟನ ಕೊಡ್ತಾ ಇದ್ದಾರೆ. ಅದು ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಯಾವುದೇ ಜಾತಿ ಭೇದ ಧರ್ಮಗಳು ಯಾವುದೂ ಇಲ್ಲ, ಎಲ್ಲರಿಗೂ ಸಹ ಇಲ್ಲಿ ನಾವು ಅನ್ನ ನೀಡಿ ಇದು ಮಾಡ್ತೀವಿ. ಆದ್ದರಿಂದ ನಮಗೆ ಒಂದು ಅವಕಾಶ ಇರಲಿ, ಒಂದು ಕಿಂಚಿತ್ ಸೇವೆನ ಮಠಕ್ಕೆ ನಾವು ಸಲ್ಲಿಸೋದಕ್ಕೆ ನಮಗೆ ಸೌಭಾಗ್ಯ ಅಂತ ತಿಳ್ಕೊಂಡು ಇವತ್ತು ನಾವು ಈ ಸಂಘದ ವತಿಯಿಂದ ಮತ್ತು ಮಹಿಳಾ ಸಂಘದ ವತಿಯಿಂದ ಈ ಒಂದು ರಾಗಿನ ಶೇಖರಣೆ